ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ಇಂದ್ರನು ತಿಳಿಸಿದ ಯುಕ್ತಿಯಿಂದ ನಹುಷನ ಪತನ ಮತ್ತೆ ದೇವರಾಜ್ಯಕ್ಕೆ ಮತ್ತೆ ಇಂದ್ರನು ಪ್ರತಿಷ್ಠಿತನಾಗೋದು, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇಲ್ಲಿ ಋಷಿಗಳು ಹೇಳ್ತಾರೆ, ಯುಧಿಷ್ಠಿರನೇ, ಇಂದ್ರನು ಹೊರಟೋದ್ರಿಂದ ಇಂದ್ರಾಣಿಗೆ ಮತ್ತೆ ಶೋಕದ ಮೋಡಗಳೆಲ್ಲ ಆವರಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಈಗ ಇಂದ್ರ ಸಿಗ್ತಾನೆ ಅಂತ ಅವಳು ಖುಷಿಯಿಂದ ಇರ್ತಾಳೆ, ಆದ್ರೆ ಅವನು ಮತ್ತೆ ವಾಪಸ್ ಹೊರಟೋಗ್ತಾನಲ್ಲ, ಅದಕ್ಕೆ ಅವಳು ಬಹಳ ದುಃಖಿತಳಾಗಿ ಹೇ ಇಂದ್ರ ಅಂತ ಹತ್ಕೊಂಡು ಹೇಳ್ತಾಳೆ, ನಾನೇನಾದರೂ ದಾನ ಮಾಡಿದ್ರೆ, ಹವನ ಮಾಡಿದ್ರೆ, ಮತ್ತೆ ಗುರುಜನರಿಗೆ ನನ್ನ ಸೇವೆಯಿಂದ ಸಂತುಷ್ಟಗೊಳಿಸಿದ್ರೆ, ಮತ್ತೆ ನನ್ನಲ್ಲಿ ಸತ್ಯ ಅನ್ನೋದೇ ಇದ್ರೆ ನನ್ನ ಪಾತಿವ್ರತ್ಯ ಅವಿಚಲವಾಗಿರಲಿ. ನಾನು ಯಾವತ್ತೂ ಯಾವುದೇ ಬೇರೆ ಪುರುಷರ ಕಡೆ ನೋಡಬಾರ್ದು. ನಾನು ಉತ್ತರಾಯಣದ ಅಧಿಷ್ಠಾದ್ರಿ ರಾತ್ರಿ ದೇವಿಗೆ ನಾನು ಪ್ರಣಾಮವನ್ನು ಮಾಡ್ತೀನಿ, ಅವಳು ನನ್ನ ಮನೋರಥವನ್ನು ಸಫಲಗೊಳಿಸ್ಲಿ ಅಂತಂದ್ಬಿಟ್ಟು ಅವಳು ಕೇಳ್ಕೊಳ್ತಾಳೆ. ಆಮೇಲೆ ಅವಳು ಏಕಾಗ್ರ ಚಿತ್ತಳಾಗಿ ರಾತ್ರಿ ದೇವಿ ಉಪಶ್ರುತಿಯ ಉಪಾಸನೆಯನ್ನು ಮಾಡ್ತಾಳೆ. ಮತ್ತು ಈ ರೀತಿ ಪ್ರಾರ್ಥನೆ ಮಾಡ್ಕೊಳ್ತಾಳೆ, ಎಲ್ಲಿ ದೇವರಾಜ ಇಂದ್ರ ಇದ್ದಾನೋ ಆ ಸ್ಥಳವನ್ನು ನನಗೆ ತೋರಿಸು ಅಂತಂದ್ಬಿಟ್ಟು. ಇಂದ್ರಾಣಿಯ ಈ ಪ್ರಾರ್ಥನೆಯನ್ನು ಕೇಳಿ ಉಪಶ್ರುತಿ ದೇವಿ ಇದ್ದಾಳಲ್ಲ, ಅವಳು ಒಂದು ಮೂರ್ತಿಮತಿಯಾಗಿ ಪ್ರಕಟವಾಗ್ತಾಳೆ. ಅವಳನ್ನು ನೋಡಿದ ತಕ್ಷಣ ಇಂದ್ರಾಣಿಗೆ ಬಹಳ ಸಂತೋಷ ಆಗುತ್ತೆ. ಮತ್ತು ಅವಳು ದೇವಿಯನ್ನು ಪೂಜಿಸಿ ಹೇಳ್ತಾಳೆ, ದೇವಿಯೇ, ನೀನು ಯಾರು? ನಿನ್ನ ಪರಿಚಯವನ್ನು ತಿಳ್ಕೊಳ್ಳೋದಕ್ಕೆ ನಾನು ಬಹಳ ಉತ್ಸುಕಳಾಗಿದ್ದೀನಿ ಅಂತಂದ್ಬಿಟ್ಟು ಕೇಳಿದಾಗ ಉಪಶ್ರುತಿ ಹೇಳ್ತಾಳೆ, ದೇವಿ, ನಾನು ಉಪಶ್ರುತಿ, ನಿನ್ನ ಸತ್ಯದ ಪ್ರಭಾವದಿಂದಾನೇ ನಾನು ನಿನಗೆ ದರ್ಶನವನ್ನು ಕೊಡೋದಕ್ಕೆ ಬಂದಿದ್ದೀನಿ. ನೀನು ಪತಿವ್ರತೆ ಮತ್ತು ಯಮ ನಿಯಮದಿಂದ ಮುಕ್ತಳಾಗಿದೆಯಾ? ನಾನು ನಿನ್ನನ್ನು ದೇವರಾಜ ಇಂದ್ರನ ಹತ್ರ ಕರ್ಕೊಂಡು ಹೋಗ್ತೀನಿ, ನೀನು ಬೇಗ ನನ್ನ ಹಿಂದೆ ಹಿಂದೆ ಬಾ ಅಂತಂದ್ಬಿಟ್ಟು ಹೇಳ್ತಾಳೆ. ಆಗ ನಿನಗೆ ದೇವರಾಜ ಇಂದ್ರನ ದರ್ಶನ ಆಗುತ್ತೆ ಅಂತ ಹೇಳಿದ ಮೇಲೆ ಉಪಶ್ರುತಿ ನಡೆಯೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಇಂದ್ರಾಣಿ ಅವಳ ಹಿಂದೆ ಹಿಂದೆನೇ ಹೋಗ್ತಾಳೆ. ಮತ್ತು ದೇವತೆಗಳ ವನ, ಅನೇಕ ಪರ್ವತಗಳು ಮತ್ತು ಹಿಮಾಲಯವನ್ನು ದಾಟಿ ಒಂದು ದಿವ್ಯ ಸರೋವರಕ್ಕೆ ಬಂದು ತಲುಪುತ್ತಾರೆ. ಆ ಸರೋವರದಲ್ಲಿ ಅತಿ ಸುಂದರ ವಿಶಾಲವಾದಂತಹ ಕಮಲಿನಿ ಇತ್ತು. ಅಂದರೆ ಕಮಲದಿಂದ ಕೂಡಿರುವಂಥ ಒಂದು ಸರೋವರ, ಅದು ಬರೀ ಕಮಲ ಪುಷ್ಪಗಳೇ ತುಂಬಿದೆ. ಅದನ್ನು ಒಂದು ಉದ್ದವಾದ ದಿಂಡಿರುವಂತಹ ಅದರ ಒಂದು ಕೊಂಬೆ ಅಥವಾ ದಿಂಡು ಅಂತ ಹೇಳ್ತೀವಲ್ವ, ಆ ಕಮಲದ ಪುಷ್ಪದ ಕೆಳಗಡೆ ಇರುತ್ತಲ್ಲ, ಅದು ತುಂಬ ದೊಡ್ಡದಾಗಿ ಉದ್ದವಾಗಿರುತ್ತೆ. ಗೌರವ ವರ್ಣದ ಮಹಾಕಮಲ ಆವರಿಸ್ಕೊಂಡಿತ್ತು. ಅದು ಕಮಲದಿಂದ ತುಂಬಿರುವಂಥ ಒಂದು ಸರೋವರ. ಚಿಕ್ಕ ಚಿಕ್ಕ ಕಮಲಗಳಿದ್ರೆ ಒಂದು ದೊಡ್ಡ ಕಮಲ ಆ ಇಡೀ ಕಮಲಗಳನ್ನು ಆವರಿಸ್ಕೋಬೇಕು, ಅಷ್ಟು ದೊಡ್ಡದಾದಂಥ ಒಂದು ಕಮಲ ಇರುತ್ತೆ. ಆ ಕಮಲದ ನಾಳವನ್ನು ಬಗಿತಾಳೆ. ಆ ನಾಳ ಇರುತ್ತಲ್ಲ, ಅದನ್ನು ಬಗೆದು ಅದರ ಒಳಗಡೆ ಇಂದ್ರಾಣಿ ಸಹಿತ ಆ ದೇವಿ ಪ್ರವೇಶ ಮಾಡ್ತಾಳೆ. ಮತ್ತು ಅಲ್ಲಿ ಒಂದು ತಂತು ಇರುತ್ತಲ್ಲ, ಅಂದರೆ ಆ ನಾಳದಲ್ಲಿ ಸಣ್ಣ 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 ತಂತುಗಳಿರುತ್ತೆ. ಆ ಸಣ್ಣ ತಂತುವಿನ ಒಂದು ತಂತುವಿನ ಒಳಗಡೆ ಇಂದ್ರ ಬಚ್ಚಿಟ್ಕೊಂಡಿರೋದನ್ನು ನೋಡ್ತಾರೆ. ಆಗ ಇಂದ್ರಾಣಿ ಪೂರ್ವ ಕರ್ಮದ ಉಲ್ಲೇಖವನ್ನು ಮಾಡ್ತಾ, ಅಂದರೆ ಹಿಂದೆ ಇಂದ್ರ ಮಾಡಿರುವಂತಹ ಕೆಲಸಗಳನ್ನೆಲ್ಲ ಅವಳು ಹೇಳ್ತಾ ಅವನನ್ನು ಸ್ತುತಿಸ್ತಾಳೆ. ಅದಕ್ಕೆ ಇಂದ್ರ ಹೇಳ್ತಾನೆ, ದೇವಿ, ನೀನು ಇಲ್ಲಿಗೆ ಹೇಗೆ ಬಂದೆ, ಮತ್ತು ನಿನಗೆ ನನ್ನ ವಿಳಾಸ ಹೇಗೆ ಗೊತ್ತಾಯಿತು ಅಂತ. ಆಗ ಇಂದ್ರಾಣಿ ಅವನಿಗೆ ನಹುಷನ ಎಲ್ಲ ವಿಷಯಗಳನ್ನು ತಿಳಿಸ್ತಾಳೆ. ಮತ್ತು ನನ್ನ ಜೊತೆ ನೀವು ಹೊರಟು ಬನ್ನಿ, ಅವನನ್ನು ನಾಶ ಮಾಡಿ ಅಂತಂದ್ಬಿಟ್ಟು ಕೇಳ್ಕೊಳ್ತಾಳೆ. ಆಗ ಇಂದ್ರಾಣಿ ಈ ರೀತಿ ಹೇಳಿದಾಗ ಇಂದ್ರ ಹೇಳ್ತಾನೆ, ದೇವಿ, ಈ ಒಂದು ಸಮಯದಲ್ಲಿ ನಹುಷನ ಬಲ ಇದೆಯಲ್ಲ, ಅದು ತುಂಬ ಹೆಚ್ಚಾಗ್ಬಿಟ್ಟಿದೆ. ಋಷಿಗಳು ಹವ್ಯ ಕವ್ಯಗಳನ್ನು ಕೊಟ್ಟು ಅವನನ್ನು ಬಹಳ ಹೆಚ್ಚಿಸ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಈಗ ಪರಾಕ್ರಮವನ್ನು ತೋರಿಸುವಂಥ ಸಮಯ ಅಲ್ಲ. ನಾನು ನಿನಗೆ ಒಂದು ಯುಕ್ತಿಯನ್ನು ತಿಳಿಸ್ತೀನಿ. ಅಂದರೆ ಅವನಲ್ಲಿ ಶಕ್ತಿ ಜಾಸ್ತಿ ಇದೆ. ಈಗ ನಾನು ಇವಾಗ ಅವನನ್ನು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ, ಆದರೆ ಯುಕ್ತಿಯಿಂದ ಅವನನ್ನು ಏನಾದರೂ ಮಾಡಿ ಸೋಲಿಸ್ಬೋದು. ಅದಕ್ಕೀಗ ಪರಾಕ್ರಮವನ್ನು ತೋರಿಸುವಂಥ ಸಮಯ ಅಲ್ಲ, ಇದು ಒಂದು ಯುಕ್ತಿಯನ್ನು ನಾನು ತಿಳಿಸ್ತೀನಿ, ಅದರ ಪ್ರಕಾರ ನೀನು ಕೆಲಸವನ್ನು ಮಾಡು. ನೀನು ಏಕಾಂತದಲ್ಲಿ ಹೋಗಿ ನಹುಷನಿಗೆ ಹೇಳು ಅಂತಂದ್ಬಿಟ್ಟು ಹೇಳ್ತಾನೆ. ಏನು ಹೇಳಬೇಕು ಅಂತಂದರೆ, ನೀನು ಅಂತಂದರೆ ನಹುಷನಿಗೆ ಹೇಳ್ತಾ ಇರೋ ಥರ, ನೀನು ಋಷಿಗಳಿಂದ ನಿನ್ನ ಪಲ್ಲಕ್ಕಿಯನ್ನು ಎತ್ತಿಸ್ಕೊಂಡು ನನ್ನ ಹತ್ರ ಬಂದರೆ ನಾನು ತುಂಬ ಪ್ರಸನ್ನಳಾಗಿ ನಿನ್ನ ಅಧೀನಳಾಗ್ತೀನಿ ಅಂತಂದ್ಬಿಟ್ಟು ಈ ರೀತಿ ನೀನು ಹೋಗಿ ಅವನ ಹತ್ರ ಹೇಳಬೇಕು. ಏನು, ಋಷಿಗಳು ನಿನ್ನ ಪಲ್ಲಕ್ಕಿಯನ್ನು ಎತ್ಕೊಂಡು ನನ್ನ ಹತ್ರ ಕರ್ಕೊಂಡು ಬರಬೇಕು.
ಈಗ ಋಷಿಗಳ ಕೈಯಲ್ಲಿ ಪಲ್ಲಕ್ಕಿ ಯಾರಾದರೂ ಎತ್ತಿಸ್ತಾರಾ? ಇಲ್ಲ. ಆದರೆ ಮೂರ್ಖ ಅಥವಾ ಕಾಮಾಸಕ್ತನಾಗಿರೋನು ಏನು ಬೇಕಾದರೂ ಮಾಡ್ತಾನೆ ಅಲ್ವಾ? ಅದಕ್ಕೆ ನೀನು ಆ ರೀತಿ ಹೇಳು ಅಂತಂದಾಗ ದೇವರಾಜ ಈ ರೀತಿ ಹೇಳಿದಾಗ ಸಚಿ ಹೇಳ್ತಾಳೆ, ಆಯಿತು ನೀವು ಹೇಳ್ದಾಗೆ ನಾನು ಮಾಡ್ತೀನಿ ಅಂತಂದ್ಬಿಟ್ಟು ಹೇಳಿ ನಹುಷನ ಹತ್ರಕ್ಕೆ ಹೋಗ್ತಾಳೆ. ಅವಳನ್ನು ನೋಡಿದಂತಹ ನಹುಷ ಮುಗುಳ್ನಗ್ತಾ ಹೇಳ್ತಾನೆ, ನೀನು ಬಂದಿದ್ದು ಒಳ್ಳೆಯದೇ ಆಯಿತು, ಹೇಳು ನಾನು ನಿನಗೆ ಏನು ಸೇವೆ ಮಾಡಲಿ? ನೀನು ನನ್ನ ಮೇಲೆ ವಿಶ್ವಾಸವನ್ನು ಇಡು, ನಾನು ಸತ್ಯದ ಶಪಥವನ್ನು ಮಾಡಿ ಹೇಳ್ತೀನಿ, ನಾನು ನಿನ್ನ ಮಾತನ್ನು ಖಂಡಿತವಾಗ್ಲೂ ಕೂಡ ಕೇಳ್ತೀನಿ, ನೀನೇನು ಹೇಳ್ತೀಯೋ ಅದನ್ನು ಕೇಳಕ್ಕೆ ನಾನು ರೆಡಿಯಾಗಿದ್ದೀನಿ ಅಂತ ಹೇಳ್ತಾನೆ. ಆಗ ಇಂದ್ರಾಣಿ ಹೇಳ್ತಾಳೆ, ಜಗತ್ಪತಿಯೇ, ನಾನು ನಿಮ್ಮಿಂದ ಯಾವ ಅವಧಿಯನ್ನು ಕೇಳಿದ್ದೀನೋ, ಅಂದರೆ ನಾನು ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳಿದ್ದೀನಲ್ಲ, ಅದು ಮುಗಿಯೋದನ್ನೇ ನಾನು ಕಾಯ್ತಾ ಇದ್ದೀನಿ. ಅಂದರೆ ನನಗೆ ತಡ್ಕೊಳಕ್ಕಾಗ್ತಾ ಇಲ್ಲ, ನಿಮ್ಮ ಜೊತೆ ಇರಬೇಕು ಅಂತ ನನಗೆ ಇಷ್ಟ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾಳೆ. ಆದರೆ ನನ್ನ ಮನಸ್ಸಲ್ಲಿ ಒಂದು ಆಸೆ ಇದೆ. ಏನಪ್ಪ ಅಂತಂದರೆ, ನೀವು ಅದರ ಮೇಲೆ ವಿಚಾರ ಮಾಡಿ ನೀವೇನಾದರೂ ನನ್ನ ಆ ಪ್ರೀತಿ ತುಂಬಿರುವಂತಹ ಮಾತನ್ನು ಪೂರ್ಣಗೊಳಿಸಿದ್ದೇ ಆದರೆ ನಾನು ಖಂಡಿತವಾಗಿ ನಿಮ್ಮ ಅಧೀನಳಾಗಿ ಬಿಡ್ತೀನಿ ಅಂತಂದ್ಬಿಟ್ಟು ಹೇಳ್ತಾಳೆ. ಆಮೇಲೆ ನನ್ನ ಇಚ್ಛೆ ಏನಪ್ಪ ಅಂತಂದರೆ, ಋಷಿಗಳು ಸೇರಿ ನಿಮ್ಮನ್ನ ಪಲ್ಲಕ್ಕಿ ಒಳಗಡೆ ಕೂರಿಸ್ಕೊಂಡು ನನ್ನ ಹತ್ರ ಅವರು ಎತ್ಕೊಂಡು ಬರಬೇಕು, ಅದೇ ನನ್ನ ಆಸೆ ಅಂತಂದ್ಬಿಟ್ಟು ಅವಳು ತನ್ನ ಆಸೆ ಏನು ಅನ್ನೋದನ್ನು ತುಂಬ ಪ್ರೀತಿಯಿಂದ ನಾಟಕೀಯವಾಗಿ ಮಾತಾಡ್ತಾಳೆ. ಆದರೆ ಅವನಿಗೆ ಗೊತ್ತಾಗೋದಿಲ್ಲ. ನನಗೆ ನಿಜವಾಗ್ಲೂ ಆ ಸಮಯ ಕೇಳಿದ್ದೀನಲ್ಲ, ಅಷ್ಟು ದಿವಸನೂ ಇರೋಕ್ಕಾಗ್ತಾ ಇಲ್ಲ, ಅಷ್ಟು ಆಸೆ ನಿಮ್ಮ ಜೊತೆ ಇರೋದಕ್ಕೆ. ಆದರೆ ನನ್ನ ಒಂದು ಆಸೆ ಇದೆ, ಏನು ಅಂತಂದರೆ, ನೀವು ಪಲ್ಲಕ್ಕಿಯಲ್ಲಿ ಕೂತ್ಕೊಂಡು ನನ್ನ ಹತ್ರಕ್ಕೆ ಬರಬೇಕು, ಆದರೆ ಆ ಪಲ್ಲಕ್ಕಿಯನ್ನು ಯಾರು ಎತ್ತಬೇಕು? ಋಷಿಗಳು ಎತ್ತಬೇಕು, ಇದೇ ನನ್ನ ಆಸೆ ಅಂತಂದ್ಬಿಟ್ಟು ಅವಳು ಕೇಳ್ಕೊಳ್ತಾಳೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.